ಸಿಟಿಯಲ್ಲಿ ಸಾಲು ಸಾಲು ಅಪಘಾತದಲ್ಲಿ ಮೂವರು ಯುವಕರು ದುರ್ಮರಣ ಹೊಂದಿದ್ದಾರೆ. ಜವರಾಯನ ಅಟ್ಟಹಾಸಕ್ಕೆ ಬಲಿಯಾದಂತಹ ಯುವಕರ ಕತೆ ಹೇಳ್ತೀವಿ ಈ ಸ್ಟೋರಿಲಿ. ರಸ್ತೆ ಅಪಘಾತದಲ್ಲಿ ಮೂವರು ಯುವಕರು ದುರ್ಮರಣ. ಪ್ರತ್ಯೇಕ ಘಟನೆಯಲ್ಲಿ ಮೂವರು ಸಾವು. ರಂಜಾನ್ ಹಬ್ಬದ ಸಂಭ್ರಮದಲ್ಲಿದ್ದಂತಹ ಯುವಕರನ್ನ ಟಾಟಾ ಏಸ್ ಬಲಿ ಪಡ್ಕೊಂಡಿದೆ. ನಾಳೆ ರಂಜಾನ್ ಹಬ್ಬ ಇರೋದ್ರಿಂದ ಮೂವರು ಒಂದೇ ಬೈಕ್ನಲ್ಲಿ ಶಾಪಿಂಗ್ಗೆ ಹೋಗಿದ್ರು. ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ಚಪ್ಪಲಿ ಖರೀದಿಸಿದ್ರು. ಶಾಪಿಂಗ್ ಮುಗಿಸಿ ರಾತ್ರಿ 11:30 ಸುಮಾರಿಗೆ ಮನೆಗೆ ಹೋಗ್ತಾ ಇದ್ದಾಗ ಹೆಗ್ಗನಹಳ್ಳಿ ರಸ್ತೆಯಲ್ಲಿ ವೇಗವಾಗಿ ಬಂದಂತಹ ಟಾಟಾ ಏಸ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಇನ್ನು ಬೈಕ್ನಲ್ಲಿದ್ದಂತಹ ಮೂವರು ಯುವಕರು ಡಿಕ್ಕಿಯಾದ ರಭಸಕ್ಕೆ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾರೆ. ಇನ್ನು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದವರನ್ನ ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸೋದಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಫಾರೂಕ್ ಹಾಗೂ ಅಬ್ರಾದ್ ಅಹಮದ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು. ಇನ್ನು ಸಿದ್ದಿಕ್ ಅನ್ನೋ ಯುವಕ ಸ್ಥಳದಲ್ಲೇ ಸಾವು ಬದುಕಿನ ನಡುವೆ ನರಳಾಡ್ತಾ ಇದ್ದ. ಕೂಡಲೇ ಸಿದ್ದಿಕ್ನನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಅಂದ್ರಳ್ಳಿ ಗ್ರೇಡ್ ಮೇನ್ ಗೇಟ್ ಮುಖ್ಯ ರಸ್ತೆಯಲ್ಲಿ ಬೈಕ್ ಮತ್ತು ಒಂದು ಟಾಟಾ ಏಸ್ ಗಾಡಿಗೆ ಕೊಲ್ಯೂಷನ್ ಆಗಿ ಇಬ್ಬರು ಯುವಕರು ಮೃತಪಟ್ಟಿರ್ತಾರೆ. ಬಹುಶಃ ಮುಂದಿನ ಒಂದು ಅವರ ಚಕ್ರ ಬರ್ಸ್ಟ್ ಆಗಿರೋವಂಥ ಒಂದು ಸಾಧ್ಯತೆಗಳಿದೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇಬ್ಬರು ಸತ್ತು ಒಬ್ಬ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಾರೆ. ಇನ್ನು ಅಪಘಾತದ ಬಳಿಕ ಟಾಟಾ ಏಸ್ ಅನ್ನ ಚಾಲಕ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ಪೀಣ್ಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಸದ್ಯ ಟಾಟಾ ಏಸ್ ಖಾಸಗಿ ಕಂಪನಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದ್ದು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿ. ಓವರ್ಟೇಕ್ ಮಾಡಲು ಹೋಗಿ ಅಪಘಾತ. ದಿನೇ ದಿನೇ ಬಿಎಂಟಿಸಿ ಬಸ್ಗೆ ಸಿಲುಕಿ ಸಾವನ್ನಪ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದೆ. ಕಿಲ್ಲರ್ ಬಿಎಂಟಿಸಿಗೆ 18 ವರ್ಷದ ಕಮಲೇಶ್ ಜೀವ ತತ್ತಿದ್ದಾನೆ. ಶಿವಾಜಿನಗರದ ವೆಂಕಟೇಶ ಸ್ವಾಮಿ ನಾಯ್ಡು ರಸ್ತೆಯಲ್ಲಿ ತಡರಾತ್ರಿ ಸ್ನೇಹಿತನನ್ನ ಭೇಟಿ ಮಾಡೋದಿಕ್ಕೆ ಹೋಗಿದ್ದಾಗ ಕಮಲೇಶ್ ಓವರ್ಟೇಕ್ ಮಾಡೋದಿಕ್ಕೆ ಹೋಗಿ ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಇನ್ನು ಘಟನೆ ಸಂಬಂಧ ಕಮಲೇಶ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಿ ತನಿಖೆಯನ್ನ ನಡೆಸಲಾಗುತ್ತಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.